ಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ ಬಳಿಕವೂ ಶಾಸಕರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂತ್ರಿಗಿರಿ ಸಿಗದಿದ್ದಕ್ಕೆ ಮುನಿಸು ಹೊರ ಹಾಕಿದ ಬಿಆರ್ ಪಾಟೀಲ್ ಸಿಎಂ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಶಾಸಕರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂತ್ರಿಗಿರಿ ಸಿಗದೇ ಇದ್ದಕ್ಕೆ ಮುನಿಸು ಹೊರ ಹಾಕಿದ್ದಾರೆ ಬಿಆರ್ ಪಾಟೀಲ್. ಕ್ಷೇತ್ರದ ಕಾರ್ಯಕರ್ತರಿಗೆ ಬಹಿರಂಗ ಪತ್ರ ಬರೆದಿದ್ದಾರೆ ಬಿಆರ್ ಪಾಟೀಲ್. ಕಲಬುರಗಿಯ ಆಳಂದ ಕ್ಷೇತ್ರದ ಕೈ ಶಾಸಕ ಬಿಆರ್ ಪಾಟೀಲ್ ಮತೀಯ ಶಕ್ತಿಗಳ ವಿರುದ್ಧ ಇದ್ದಿದ್ದಕ್ಕೆ ಸಿಕ್ಕ ಪ್ರತಿಫಲವೇ ಇದು ಅಂತ ಗರಂ ಆಗಿದ್ದಾರೆ. ರಾಜ್ಯವಷ್ಟೇ ಅಲ್ಲ, ರಾಷ್ಟ್ರದಲ್ಲೂ ಪಕ್ಷಕ್ಕೆ ಪೂರಕವಾಗಿ ಶ್ರಮಿಸಿದ್ದಕ್ಕೆ ಸಂಪುಟದಿಂದ ಹೊರಗಿಟ್ಟಿರುವುದು ನನಗೆ ಸಿಕ್ಕ ಪ್ರತಿಫಲವೇ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಹೀಗೆ ಹಲವು ವಿಚಾರ ಹಂಚಿಕೊಂಡಿದ್ದಾರೆ ಕೈ ಶಾಸಕ ಬಿಆರ್ ಪಾಟೀಲ್. ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದ ಶಾಸಕರಿಗೆ ಬಹಿರಂಗವಾಗಿ ಪತ್ರ ಬರೆದಿರುವಂತದ್ದು ಬಿಆರ್ ಪಾಟೀಲ್. ನಾನು ಸಚಿವ ಸ್ಥಾನ ಸಿಕ್ಕಿಲ್ಲವೆಂದು ಹತಾಶನಾಗಿಲ್ಲ ಅಂತ ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಿಎಂ ಎಚ್ಚರಿಕೆ ಕೊಟ್ಟ ಬಳಿಕವೂ ಕೂಡ ಶಾಸಕರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಬಿಆರ್ ಪಾಟೀಲ್ ಕೂಡ ಬೇಸರ ವ್ಯಕ್ತಪಡಿಸಿರುವಂತದ್ದು. ಕ್ಷೇತ್ರದ ಕಾರ್ಯಕರ್ತರಿಗೆ ಬಹಿರಂಗವಾಗಿ ಪತ್ರ ಬರೆದಿದ್ದಾರೆ. ಮತೀಯ ಶಕ್ತಿಗಳ ವಿರುದ್ಧ ಇದ್ದಿದ್ದಕ್ಕೆ ಈ ಪ್ರತಿಫಲ ಸಿಕ್ತು ನನಗೆ ಅಂದ್ರೆ ವ್ಯಂಗ್ಯವನ್ನಾಗಿ ಮಾತನಾಡಿರುವಂತದ್ದು. ರಾಜ್ಯ ಅಲ್ಲ, ರಾಷ್ಟ್ರದಲ್ಲೂ ಕೂಡ ಪಕ್ಷಕ್ಕೆ ಪೂರ್ವಕವಾಗಿ ನಾನು ಶ್ರಮಿಸಿದ್ದೆ, ಅದಕ್ಕೆ ಸಂಪುಟದಿಂದ ಹೊರಗಿಟ್ಟಿದ್ದಾರೆ, ಇದೇ ಪ್ರತಿಫಲ ನನಗೆ ಸಿಕ್ಕಿರುವುದು ಅಂತ ಕೂಡ ಬೇಸರ ವ್ಯಕ್ತಪಡಿಸಿರುವಂತದ್ದು. ಹೀಗೆ ಹಲವಾರು ವಿಚಾರಗಳನ್ನು ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಹಿರಂಗವಾಗಿ ಪತ್ರ ಬರೆದಿದ್ದಾರೆ ಬಿಆರ್ ಪಾಟೀಲ್. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ನಾನೇನು ಹತಾಶನ ಆಗಿಲ್ಲ ಅಂತ ಕೂಡ ಇಲ್ಲಿ ಉಲ್ಲೇಖ ಮಾಡಿರುವಂತದ್ದು ಬಿಆರ್ ಪಾಟೀಲ್. ಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ತಾಳ್ಮೆಯಿಂದ ಇರಬೇಕು ಅಂತ ಕೂಡ ಹೇಳಿದ್ರು. ಸದ್ಯ ಆ ಎಚ್ಚರಿಕೆ ಬಳಿಕವೂ ಕೂಡ ಇದೀಗ ಶಾಸಕರು ಬೇಸರ ಹೊರ ಹಾಕ್ತಾ ಇರುವಂತದ್ದು. ಹಾಗೆ ಮಂತ್ರಿಗಿರಿಯಲ್ಲಿ ಮಿಸ್ ಆಗಿದ್ದಕ್ಕೆ ಬಿಆರ್ ಪಾಟೀಲ್ ಅವರು ಕೂಡ ಏನೋ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು, ಹಾಗೆ ಬೇಸರ ಹೊರ ಹಾಕಿರುವಂತದ್ದು. ಕ್ಷೇತ್ರದ ಕಾರ್ಯಕರ್ತರಿಗೆ ಬಿಆರ್ ಪಾಟೀಲ್ ಅವರು ಬಹಿರಂಗವಾಗಿ ಪತ್ರ ಬರೆದಿದ್ದಾರೆ. ಮತೀಯ ಶಕ್ತಿಗಳ ವಿರುದ್ಧ ಇದ್ದಕ್ಕೆ ನನಗೆ ಈಗ ಸಿಗ್ತಿರುವಂತಹ ಪ್ರತಿಫಲ ಇದು. ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲೂ ಕೂಡ ನಾನು ಪೂರಕವಾಗಿ ಶ್ರಮಿಸಿದ್ದೆ, ಅದಕ್ಕೆ ಪ್ರತಿಫಲ ಸಿಗ್ತಾ ಇದೆ. ಸಂಪುಟದಿಂದ ಹೊರಗಿಟ್ಟಿದ್ದಾರೆ ಅಂತ ಕೂಡ ಇಲ್ಲಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಷೇತ್ರದ ಕಾರ್ಯಕರ್ತರಿಗೆ ಬಹಿರಂಗವಾಗಿ ಪತ್ರ ಬರೆದಿದ್ದಾರೆ. ಹಾಗೆ ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ನಾನೇನು ಹತಾಶನಾಗಿಲ್ಲ ಅಂತ ಕೂಡ ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಿಆರ್ ಪಾಟೀಲ್.